ಮಂಡ್ಯ ನ್ಯಾಯಾಲಯಕ್ಕೆ ಮತ್ತೆ ಬಾಂಬ್ ಬೆದರಿಕೆ ಮೇಲ್ ಬಂದಿದ್ದು ಒಂದು ಕ್ಷಣ ಆತಂಕವನ್ನು ಉಂಟು ಮಾಡಿತು. ಮೇಲ್ ಬಂದಿದ್ದರಿಂದ ಕೋರ್ಟ್ ಕಲಾಪ ನಿಲ್ಲಿಸಿ ವಕೀಲರು ಹೊರಬಂದರು. ಮಂಡ್ಯ ಜಿಲ್ಲಾ ನ್ಯಾಯಾಧೀಶರ ಮೇಲ್ಗೆ ಬಾಂಬ್ ಬೆದರಿಕೆ ಸಂದೇಶ ರವಾನೆಯಾಗಿದೆ. ಸದ್ಯ ಪೊಲೀಸರು, ಬಾಂಬ್ ಪತ್ತೆ ದಳ ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿಯಿಂದ ಪರಿಶೀಲನೆಯನ್ನು ನಡೆಸಲಾಯಿತು. ಈ ಬೆಳವಣಿಗೆಯಿಂದ ಕೋರ್ಟ್ ಆವರಣದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಕಲಾಪವನ್ನು ಅರ್ಧಕ್ಕೆ ನಿಲ್ಲಿಸಿ ನ್ಯಾಯಾಧೀಶರು, ವಕೀಲರು, ಕಕ್ಷಿದಾರರು ಆತಂಕದಿಂದ ಹೊರಬಂದರು. ಆತಂಕದಿಂದಲೇ ಸಿಬ್ಬಂದಿ ಎಲ್ಲರನ್ನೂ ಕೂಡ ಹೊರಗೆ ಕಳಿಸಿದರು. ಕಳೆದ ಫೆಬ್ರವರಿ 16ರಂದು ಕೂಡ ಇದೇ ರೀತಿ ಬೆದರಿಕೆ ಮೇಲೆ ಬಂದಿತ್ತು. ಇಂದು ಮತ್ತೆ ಬೆದರಿಕೆ ಮೇಲೆ ಬಂದಿರುವುದರಿಂದ ಸ್ಥಳದಲ್ಲಿ ವಾತಾವರಣ ಆತಂಕದಿಂದ ಕೂಡಿತ್ತು. ಪೊಲೀಸರು ಈ ರೀತಿ ಕೃತ್ಯದಲ್ಲಿ ಭಾಗಿಯಾದವರು ಪತ್ತೆ ಹಚ್ಚಬೇಕು, ಈ ರೀತಿ ಪುನರಾವರ್ತನೆ ಆಗದಂತೆ ಎಚ್ಚರ ವಹಿಸಬೇಕು ಅಂತ ಸ್ಥಳದಲ್ಲಿದ್ದ ವಕೀಲರು ಮಾಧ್ಯಮದವರಿಗೆ ಪ್ರತಿಕ್ರಿಯಿಸಿದರು. ನಮ್ಮೆಲ್ಲರ ಆತಂಕವನ್ನು ನಿವಾರಿಸುವಂತೆ ವಕೀಲರು ಒತ್ತಾಯಿಸಿದರು. ಸ್ಥಳದಲ್ಲಿ ಇದ್ದು ಪರಿಶೀಲನೆ ನಡೆಸುತ್ತಿರುವಂಥ ASP ಗಂಗಾಧರ್ ಸ್ವಾಮಿ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಹಾಜರಿದ್ದರು. ತಂತ್ರಜ್ಞಾನ ಉನ್ನತೀಕರಿಸಿದಾಗೆ ಕೆಲವು ಕಿಡಿಗೇಡಿಗಳು ಅದನ್ನು ದುರುಪಯೋಗ ಪಡಿಸ್ಕೊಂಡು ನ್ಯಾಯಾಲಯಗಳನ್ನ ಗುರಿಯಾಗಿಸ್ಕೊಂಡು, ಶಾಲೆಗಳನ್ನ ಗುರಿಯಾಗಿಸ್ಕೊಂಡು ಇಂತಹ ಕ್ಷುಲ್ಲಕ ತೆಟ್ಕಾಲ್ಗಳನ್ನ ಮಾಡ್ತಾ ಇದ್ದಾರೆ. ಇದು ಒಂದು ವ್ಯವಸ್ಥೆಯ ಮೇಲೆ ಮಾಡ್ತಾ ಇರ್ತಕ್ಕಂಥ ಒಂದು ದೊಡ್ಡ ಪ್ರಹಾರ. ಇದಕ್ಕೆ ಪೊಲೀಸ್ ಇಲಾಖೆ ಕಡಿವಾಣವನ್ನು ಹಾಕಬೇಕಾಗಿದೆ. ಮತ್ತು ಅದೇ ರೀತಿ ಯಾರು ಈ ಥರ ಎಟ್ಕಾಲ್ನ ಮಾಡ್ತಾರೆ ಅಂತವ್ರು ಕೆಲವ್ರನ್ನ ಪನಿಷ್ಮೆಂಟ್ ಮಾಡಿದ ಸಂದರ್ಭದಲ್ಲಿ ಇಂಥದಕ್ಕೆ ಕಡಿವಾಣ ಹಾಕ್ಬೋದು. ಈಗ ಆಲ್ರೆಡಿ ನಾವು ಮತ್ತು ಜಿಲ್ಲಾ ನ್ಯಾಯಾಧೀಶರು ಕಳೆದ ಸಾರಿ ತೆಟ್ಕಾಲ್ ಬಂದ ಸಂದರ್ಭದಲ್ಲೇ ಏನು ಸೇಫ್ಟಿ ಮೆಜರ್ಸ್ ಮಾಡಬೇಕು ಅದನ್ನೆಲ್ಲವನ್ನು ಕೂಡ ಮಾಡಲಿಕ್ಕೆ ಈಗ ಇಲಾಖೆ ಮೂಲಕ ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ನಾವು ಮಾಡ್ಕೊಂಡಿದ್ದೇವೆ. ಅದು ಪ್ರಗತಿಯಲ್ಲಿದೆ. ಇದ್ರ ಮಧ್ಯೆ ಪ್ರತಿ ತಿಂಗಳು ಈ ಥರ ಬರ್ತಾ ಇರತಕ್ಕಂಥದ್ದು ಕೂಡ ಕುಚೋದ್ಯದ ನಡವಳಿಕೆ. ಇದು ಕಡಿವಾಣ ಆಗ್ತಕ್ಕಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಬೇಕು. ಆ ಪೊಲೀಸ್ ಇಲಾಖೆಗೆ ಈ ಕ್ಷಣದಲ್ಲೇ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ. ಮೊನ್ನೆ ಜಿಲ್ಲಾ ನ್ಯಾಯಾಧೀಶರ ಜೊತೆ ಚರ್ಚೆ ಮಾಡಿ ಜಿಲ್ಲಾ ನ್ಯಾಯಾಧೀಶರ ಮುಖೇನ, ಹೈಕೋರ್ಟ್ ಮುಖೇನ ಸಂಬಂಧಪಟ್ಟ ಇಲಾಖೆಗೆ ಈ ಬಗ್ಗೆ ಯಾವ ರೀತಿ ಕ್ರಮ ವಹಿಸಬೇಕು ಅಂತೇಳಿ ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಕೋರ್ಬೋದು. ನಮ್ಮ ಮಂಡ್ಯ ಜಿಲ್ಲಾ ನ್ಯಾಯಾಲಯಕ್ಕೆ ಒಂದು ಮೇಲ್ ಬಂದಿದೆಯಂತೆ. ಬಟ್ ಈ ಹಿಂದೆ ಕಳೆದ ವಾರ ಮೊದಲು ಒಂದು ಸಾರಿ ಬಂದಿತ್ತು. ಆಗಲೂ ಕಲಾಪ ಎಲ್ಲ ನಾವು ತಡೆ ಹಿಡಿದು ಹೊರಗಡೆ ಎಲ್ಲ ಬಂದಿದ್ದು. ಆಗ ಬಾಂಬ್ ಸ್ಕ್ವಾಡ್ ಅವರು ಎಲ್ಲ ಬಂದು ಅದನ್ನ ಸರ್ಚ್ ಮಾಡಿದ್ರು, ಏನು ಸಿಕ್ಕಿಲ್ಲ. ಈಗ ಇವತ್ತು ಕೂಡ ಮೇಲ್ ಈಗ ಜಸ್ಟ್ ಬಂದಿದೆ. ನಮ್ಮ ಕಲಾಪಗಳೆಲ್ಲ ಪ್ರಾರಂಭ ಆಗಿದೆ. ಕೋರ್ಟ್ ಕಲಾಪ ಎಲ್ಲ ನಡೀತಾ ಇದೆ. ಡಿಸ್ಟಿಕ್ ಕೋರ್ಟಲ್ಲೂ ನಡೀತಾ ಇದೆ. ಇನ್ನು ಈಗ ಪೊಲೀಸ್ ಇಲಾಖೆಯವರೆಲ್ಲ ಬಾಂಬ್ ಸ್ಕ್ವಾಡ್ ಅವರು ಬಂದು ಅದ್ರ ಬಗ್ಗೆ ಎಲ್ಲ ತನಿಖೆ ಮಾಡ್ತಾ ಇದ್ದಾರೆ, ಪರಿಶೀಲನೆ ಮಾಡಿ ಹೇಳ್ತಾರೆ. ಬಟ್ ಕೋರ್ಟ್ ಕಲಾಪಗಳು ನಡೀತಾ ಇದೆ. ಇದೊಂದು ಹುಸಿ ಬಾಂಬ್ ಇರ್ಬೋದು. ಬಹಳ ದಿನಗಳಿಂದ ಎಲ್ಲಾ ಕಡೆಗಳಲ್ಲೂ, ಈ ನಮ್ಮ ಮಂಡ್ಯ ಒಂದೇ ಕಡೆ ಇಲ್ಲ, ಈ ಹಿಂದೆ ಒಂದು 8-10 ಡಿಸ್ಟಿಕ್ಗೆ ಬಂದಿತ್ತು ಈ ರೀತಿ ಬೆದರಿಕೆ ಒಂದು ಕರೆ. ಇವತ್ತು ಯಥಾ ಪ್ರಕಾರ ಬಂದಿದೆ. ಕಳೆದ ಬಾರಿ ಗೆಜ್ಜಲಗೆರೆ ಗ್ರಾಮ ಪಂಚಾಯಿತಿಯನ್ನ ಮದ್ದೂರು ನಗರಸಭೆಗೆ ಸೇರ್ಪಡೆ ಮಾಡಿಕೊಂಡಿರುವ ಕ್ರಮವನ್ನು ಖಂಡಿಸಿ ಗೆಜ್ಜಲಗೆರೆ ಗ್ರಾಮದಲ್ಲಿ ರೈತ ನಾಯಕಿ ಸುನಂದ ಜೇರಂ ನೇತೃತ್ವದಲ್ಲಿ ನಡೆಯುತ್ತಿರುವ ಹೋರಾಟ 80ನೇ ದಿನಕ್ಕೆ ಕಾಲಿಟ್ಟಿದೆ. 80 ದಿನವಾದರೂ ಕೂಡ ಸರ್ಕಾರ, ಜಿಲ್ಲಾಡಳಿತ ಮತ್ತು ಸ್ಥಳೀಯ ಶಾಸಕರ ನಿರ್ಲಕ್ಷ್ಯದ ಫಲವಾಗಿ ಹೋರಾಟ ಗಂಭೀರ ಸ್ವರೂಪವನ್ನು ಪಡೆದುಕೊಂಡು ಹೋಗುತ್ತಿದೆ. ಇತ್ತೀಚೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಹಾಗೂ ಶಾಸಕ ಕದಲೂರು ಉದಯ್ ನೇತೃತ್ವದಲ್ಲಿ ಮದ್ದೂರಿನ ಪ್ರವಾಸಿ ಮಂದಿರದಲ್ಲಿ ಸಭೆ ನಡೆದು ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಚೆಲುವರಾಯಸ್ವಾಮಿ ಮತ್ತು ಕದಲೂರು ಉದಯರವರ ನಿರ್ಧಾರಕ್ಕೆ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿ ಹೊರಬಂದಿದ್ದರು. ಆದರೂ ಕೂಡ ಇದುವರೆಗೆ ಸರ್ಕಾರ ತನ್ನ ಬೇಜವಾಬ್ದಾರಿತನವನ್ನು ಮುಂದುವರಿಸಿರುವುದರಿಂದ ಗೆಜ್ಜಲಗೆರೆ ಹೋರಾಟ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ನ್ಯಾಯ ಸಿಗುವವರೆಗೆ ಹೋರಾಟ ನಿಲ್ಲಿಸುವುದಿಲ್ಲ ಅಂತ ಪ್ರತಿಭಟನಾಕಾರರು ಧಿಕ್ಕಾರಕ್ಕೋಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಚಳವಳಿಯನ್ನು ನಿರ್ಲಕ್ಷ್ಯ ಮಾಡಿದ ಜಿಲ್ಲಾಡಳಿತಕ್ಕೆ
ಚಳುವಳಿಯನ್ನು ನಿರ್ಲಕ್ಷ್ಯ ಮಾಡಿದ ಜಿಲ್ಲಾಡಳಿತಕ್ಕೆ ಸರ್ಕಾರವಂತೆ ಸರ್ಕಾರ, ಸರ್ಕಾರವಂತೆ ಸರ್ಕಾರ, ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು. ಪಂಚಾಯಿತಿ ಇದ್ದರೆ, ಪಂಚಾಯಿತಿ ಇದ್ದರೆ, ನಗರಸಭೆ ಬಂದರೆ, ಪಂಚಾಯಿತಿ ಇದ್ದರೆ, ನಗರಸಭೆ ಬಂದರೆ ಎಲ್ಲರಿಗೂ ಸ್ವಾಭಿಮಾನದ ಹೋರಾಟಕ್ಕೆ, ಸ್ವಾಭಿಮಾನದ ಹೋರಾಟಕ್ಕೆ, ಪಕ್ಷಾತೀತ ಹೋರಾಟಕ್ಕೆ, ಪಕ್ಷಾತೀತ ಹೋರಾಟಕ್ಕೆ, ಗೆಜ್ಜಿಲ್ಗೆರೆ ಗ್ರಾಮಸ್ಥರ ಹೋರಾಟಕ್ಕೆ, ಗೆಜ್ಜಿಲ್ಗೆರೆ ಗ್ರಾಮಸ್ಥರ ಹೋರಾಟಕ್ಕೆ, ಪಂಚಾಯಿತಿಯನ್ನು ನಗರಸಭೆಗೆ ಸೇರಿಸಿದ್ದಕ್ಕೆ, ಪಂಚಾಯಿತಿಯನ್ನು ನಗರಸಭೆಗೆ ಸೇರಿಸಿದ ಸದಸ್ಯರಿಗೆ ಉಳಿಯಲಿ 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 ಉಳಿಯಲಿ, ತೊಲಗಲಿ ತೊಲಗಲಿ, ತೊಲಗಲಿ ತೊಲಗಲಿ, ಬೇಕೇ ಬೇಕು, ಬೇಕೇ ಬೇಕು, ಬೇಡವೇ ಬೇಡ. ಕನ್ನಡ ಶಾಲೆಗಳ ಉಳಿವಿಗಾಗಿ ಜೈಲು ಬರೋ ಚಳುವಳಿ ಮಂಡ್ಯದಲ್ಲಿ ಆರಂಭವಾಗಿದ್ದು, ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜರವರನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡರು. ಕನ್ನಡ ವಾಟಾಳ್ ಮಕ್ಷ ಕನ್ನಡ ಸೇನೆ ನೇತೃತ್ವದಲ್ಲಿ ಹೋರಾಟ ನಡೆಯುತ್ತಿತ್ತು. ಮಂಡ್ಯದ ಸಂಜೆ ವೃತ್ತದಲ್ಲಿ ಚಳುವಳಿ ನಡೆಯುತ್ತಿದ್ದ ಸಂದರ್ಭದಲ್ಲಿ ಕನ್ನಡ ಶಾಲೆಗಳ ಉಳಿವಿಗಾಗಿ ಹೋರಾಟ ಆರಂಭಿಸಲಾಗಿತ್ತು. ಕನ್ನಡ ಮಾಧ್ಯಮ ಶಾಲಾ ಕಾಲೇಜುಗಳಿಗೆ 95ರ ನಂತರದ ಕನ್ನಡ ಮಾಧ್ಯಮ ಶಾಲಾ ಕಾಲೇಜುಗಳಿಗೆ ಬೇಕೇ ಬೇಕು. ಕರ್ನಾಟಕದಲ್ಲಿ ಕನ್ನಡ, ಕರ್ನಾಟಕದಲ್ಲಿ ಕನ್ನಡ ಬೆಳೆಯಲಿ, ಬೆಳೆಯಲಿ ಬೆಳೆಯಲಿ, ಉಳಿಯಲಿ ಉಳಿಯಲಿ, ಕನ್ನಡ ರಾಜ್ಯೋತ್ಸವಕ್ಕೆ, ಕನ್ನಡ ಭಾಷೆಗೆ, ಕರ್ನಾಟಕದಲ್ಲಿ ಕನ್ನಡ. ಮಂಡ್ಯದ ಸಂಜೆ ವೃತ್ತದಲ್ಲಿ ಹೆದ್ದಾರಿ ತಡೆದು ಪ್ರತಿಭಟನೆ ಶುರುವಾಯಿತು. ಹೆದ್ದಾರಿಯಲ್ಲಿ ಕುಳಿತು ಹೋರಾಟಗಾರರು ಪ್ರತಿಭಟನೆ ನಡೆಸುತ್ತಿದ್ದ ಸಂದರ್ಭದಲ್ಲಿ ವಾಟಾಳ್ ನೇತೃತ್ವದ ಹೋರಾಟಗಾರರನ್ನು ಬಂಧಿಸಿದರು. ಮೊದಲಿಗೆ ವಾಟಾಳ್ ನಾಗರಾಜರವರನ್ನು ಪೊಲೀಸರು ಒತ್ತೊಯ್ದರು. ರಸ್ತೆ ತಡೆ ಚಳವಳಿ ನಡೆಸುತ್ತಿದ್ದ ವಾಟಾಳ್ ಅವರನ್ನು ವಶಕ್ಕೆ ಪಡೆದು ಪೊಲೀಸರು ಕರೆದೊಯ್ದರು. ಕರ್ನಾಟಕ ಸರ್ಕಾರಕ್ಕೆ ಒಂದು ಅಂತಿಮ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಈಗ ಪರೀಕ್ಷೆಗಳು ಶುರುವಾಗ್ತಾ ಇದೆ. ಪರೀಕ್ಷೆಗಳು ಮುಗಿದ ನಂತರ ನೀವು ನಿಮ್ಮ ಧೋರಣೆಯನ್ನು ಬದಲಾವಣೆ ಮಾಡಿ ಕನ್ನಡ ಶಾಲೆಗಳಿಗೆ ಅನುದಾನ ಕೊಡ್ತಕ್ಕಂಥದ್ದು, ಕನ್ನಡ ಶಾಲೆಗಳನ್ನು ನೀವು ಉನ್ನತೀಕರಣಕ್ಕೆ ಮಾಡ್ತಕ್ಕಂಥದ್ದು, ಕನ್ನಡ ಶಾಲೆಗಳನ್ನು ಅದ್ಭುತವಾದಂಥ ಶಾಲೆ ಮಾಡಬೇಕು. ನೀವು ಕನ್ನಡ ಶಾಲೆಯನ್ನು ನೋಡಿದ್ರೆ ಮಕ್ಕಳು ಶಾಲೆಗೆ ಬರಬೇಕು, ಆ ರೀತಿ ಮಾಡಬೇಕಾಗಿದೆ. ಇದಕ್ಕೆ ಶಾಸಕರು, ಲೋಕಸಭಾ ಸದಸ್ಯರು, ಮಂತ್ರಿಗಳು ಎಲ್ಲರೂ ಗಂಭೀರವಾಗಿರಬೇಕು. ಇಡೀ ರಾಜ್ಯ ಇರ್ತಕ್ಕಂಥದ್ದು ಕನ್ನಡ. ಇದು ಕರ್ನಾಟಕ ರಾಜ್ಯ. ಕರ್ನಾಟಕ ಏಕೀಕರಣ 56ರಲ್ಲಾಯಿತು.
ಕರ್ನಾಟಕ ನಾಮಕರಣ ಸುಮಾರು 51 ವರ್ಷದ ಹಿಂದೆ ಆಯಿತು. ಇದಲ್ಲದೆ ಹೊರನಾಡ ಕನ್ನಡಿಗರು ಕಾಸರಗೋಡು, ಸೊಲ್ಲಾಪುರ, ಅಕ್ಕಲಕೋಟೆ, ಮಡಕಸಿರ, ಹೊಸೂರು, ತಾಳವಾಡಿ ಈ ಥರ ಅನೇಕ ಹೊರಗಿರುವ ನಮ್ಮ ಕನ್ನಡ ಪ್ರದೇಶಗಳಲ್ಲಿ ಸುಮಾರು 2.5 ಕೋಟಿ ಜನ ಕನ್ನಡ ಜನ ಇದ್ದಾರೆ. ಅವ್ರ ಮಕ್ಕಳು ಓದ್ತಕ್ಕಂಥ ಶಾಲೆಗಳು ಉನ್ನತೀಕರಣ ಆಗಿಲ್ಲ. ಅವರ ಯಾರು ಹೊರಗಡೆಯಿಂದ ಕನ್ನಡದಲ್ಲಿ ಓದ್ತಾರೆ, ತಾಳವಾಡಿ ಇರ್ಬೋದು, ಅಕ್ಕಲಕೋಟೆ ಇರ್ಬೋದು, ಕಾಸರಗೋಡು, ಯಾರೇ ಇರಲಿ, ಹೊರಗಡೆ ಓದ್ದವರಿಗೆ ಕರ್ನಾಟಕದಲ್ಲಿ ಸುಲಭವಾಗಿ ಪ್ರವೇಶ ಸಿಗಬೇಕು, ಕೆಲಸ ಸಿಗಬೇಕು. ಮತ್ತು ಈಗ 60,000 ಜನನ ಕೆಲಸ ತಗೋತಾ ಇದ್ದಾರೆ. 60,000 ಜನನೂ ಕನ್ನಡಿಗರನ್ನೇ ತೆಗೆದುಕೊಳ್ಬೇಕಾಗಿದೆ. ಪ್ರತಿಭಟನೆಯಲ್ಲಿ ವಾಟಾಳ್ ನಾಗರಾಜ್, ಕನ್ನಡ ಸೇನೆ ಕುಮಾರ್, ಮಂಜುನಾಥ್, ಗಿರೀಶ್ ಗೌಡ, ಪಾರ್ಥಸಾರಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಒಕ್ಕರಹಳ್ಳಿ ಜಯರಾಜುರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸಂಘದ ಪದಾಧಿಕಾರಿಗಳ ಆಯ್ಕೆಗಾಗಿ ಮಳವಳ್ಳಿಯಲ್ಲಿ ಚುನಾವಣೆ ನಿಗದಿಯಾಗಿತ್ತು. ಅಧ್ಯಕ್ಷ ಸ್ಥಾನಕ್ಕೆ ಒಕ್ಕರಹಳ್ಳಿ ಜಯರಾಜು ಹಾಗೂ ಅಲಗೂರು ಯೋಗೇಶ್ ಸ್ಪರ್ಧಿಸಿದ್ದು, ಇಬ್ಬರು ತಲಾ 12 ಮತಗಳನ್ನು ಪಡೆದ ಹಿನ್ನೆಲೆಯಲ್ಲಿ ರಾಜ್ಯ ಹಾಗೂ ಜಿಲ್ಲಾ ಪದಾಧಿಕಾರಿಗಳ ಸಮ್ಮುಖದಲ್ಲಿ ನಡೆದ ಮಾತುಕತೆ ವೇಳೆ ಮೊದಲ ಅವಧಿಗೆ ಜಯರಾಜು, ಎರಡನೇ ಅವಧಿಗೆ ಯೋಗೇಶ್ ಅವರು ಅಧ್ಯಕ್ಷರಾಗುವಂತೆ ತೀರ್ಮಾನಿಸಲಾಯಿತು. ಇನ್ನುಳಿದಂತೆ ಪ್ರಧಾನ ಕಾರ್ಯದರ್ಶಿಯಾಗಿ ಎಂ ಶಿವಕುಮಾರ್, ಉಪಾಧ್ಯಕ್ಷರಾಗಿ ಆರ್ ಬಿ ದಿವಾಕರ್ ಮತ್ತು ಎಸ್ ಮಂಜು, ಕಾರ್ಯದರ್ಶಿಯಾಗಿ ಸಂಜಯ್ ಬಾಬು ಮತ್ತು ಉಮೇಶ್ ಹಾಗೂ ಖಜಾಂಚಿಯಾಗಿ ವಿ ಕೃಷ್ಣ ಆಯ್ಕೆಯಾಗಿದ್ದಾರೆ. ಚುನಾವಣಾಧಿಕಾರಿಯಾಗಿ ರಾಜ್ಯ ಘಟಕದ ಉಪಾಧ್ಯಕ್ಷರಾದ ಮಂತಿಕೆರೆ ಜಯರಾಮ್ ಕರ್ತವ್ಯ ನಿರ್ವಹಿಸಿದರು. ಈ ಸಂದರ್ಭದಲ್ಲಿ ಸೋಮಶೇಖರ್ ಕೆರಗೋಡು, ರಾಘವೇಂದ್ರ ಕೌಡ್ಲೆ, ಶಶಿಧರ್, ರವಿ ಸಾವಂತಿಪುರ, ಶಿವರಾಜು ಸೇರಿದಂತೆ ಇತರ ಪದಾಧಿಕಾರಿಗಳು ಹಾಜಿದ್ದು ನೂತನ ಪದಾಧಿಕಾರಿಗಳನ್ನು ಅಭಿನಂದಿಸಿದರು. ಬನ್ರಿ, ಯಾಕ್ರಿ ಮಂಡ್ಯದ ಸಂತ ಜೋಸೆಫ್ ಶಿಕ್ಷಕ ಮಹಾವಿಶ್ವವಿದ್ಯಾಲಯದ ಸಭಾಂಗಣದಲ್ಲಿ ಡಿಎಡ್ ಹಾಗೂ ಬಿಎಡ್ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರ ಸಮೂಹ ನೃತ್ಯ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಡಿಎಡ್ ಕಾಲೇಜಿನ ಪ್ರಾಂಶುಪಾಲರಾದ ಯೋಗೇಶ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಕಾಲೇಜಿನ ಆಡಳಿತ ಅಧಿಕಾರಿಗಳಾದ ಸಿಸ್ಟರ್ ಅಮೂಲ್ಯ ಬರ್ಗ್, ಕನ್ನಡ ಮಾಧ್ಯಮ ವಿಭಾಗದ ಮುಖ್ಯ ಶಿಕ್ಷಕಿ ಸಿಸ್ಟರ್ ಫ್ಲೋರಾ, ಆಂಗ್ಲ ಮಾಧ್ಯಮ ವಿಭಾಗದ ಮುಖ್ಯ ಶಿಕ್ಷಕಿ ಸಿಸ್ಟರ್ ಸುನೀತಾ ಸವೇರಾ, ಕಾಲೇಜಿನ ಸಹ ಪ್ರತಿವಾದಿ ಸಿಸ್ಟರ್ ಪೌಲಿವಾ, ಡಯಟ್ ಕಾಲೇಜಿನ ಹಿರಿಯ ಉಪನ್ಯಾಸಕರಾದ ಪ್ರಶಾಂತ್, ಪ್ರೈಮರಿ ಶಾಲೆ ವಿಭಾಗದ ಆಂಗ್ಲ ಮಾಧ್ಯಮದ ಶಿಕ್ಷಕಿ ಶೈಲಾ, ಕನ್ನಡ ಮಾಧ್ಯಮದ ಶಿಕ್ಷಕಿ ಪದ್ಮ ಬಿಎಡ್ ಸೇರಿದಂತೆ ಅನೇಕರಿದ್ದರು. ನಂತರ ಮಕ್ಕಳು ನಡೆಸಿಕೊಟ್ಟ ಸಾಂಸ್ಕೃತಿಕ ಕಾರ್ಯಕ್ರಮ ಗಮನ ಸೆಳೆಯಿತು. ಕೆಆರ್ಪೇಟೆ ಪಟ್ಟಣದಲ್ಲಿ ಇತ್ತೀಚೆಗೆ ನಡೆದ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಜಿಲ್ಲಾ ಸಮ್ಮೇಳನದಲ್ಲಿ ನೂತನ ಜಿಲ್ಲಾ ಸಮಿತಿ ರಚಿಸಲಾಗಿದ್ದು, ಎಲ್ಲ ಪದಾಧಿಕಾರಿಗಳನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅನ್ಮೇಶ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇತ್ತೀಚೆಗೆ ನಡೆದ ಸಮ್ಮೇಳನದಲ್ಲಿ 1,15,000 ಪ್ರತಿನಿಧಿಸಿದ ಸದಸ್ಯರು ಭಾಗವಹಿಸಿದರು. ಅನೇಕ ಸಂಗಾತಿಗಳು ಭಾಗವಹಿಸಿ ಹಲವು ವಿಷಯಗಳಿಗೆ ಚರ್ಚೆ ಮಾಡಲಾಯಿತು ಅಂತ ಹೇಳಿದರು. ನೂತನ ಜಿಲ್ಲಾ ಸಮಿತಿಗೆ ಜಿಲ್ಲಾಧ್ಯಕ್ಷರಾಗಿ ಶಿವಮಲ್ಲಯ್ಯ, ಪ್ರಧಾನ ಕಾರ್ಯದರ್ಶಿಗೆ ಅನ್ಮೇಶ್ ಸೇರಿದಂತೆ ಅನೇಕರನ್ನು ಆಯ್ಕೆ ಮಾಡಲಾಗಿದೆ ಅಂತ ಅವರು ವಿವರಣೆ ನೀಡಿದರು. ಸಮ್ಮೇಳನದಲ್ಲಿ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರಿಗೆ ಪ್ರತ್ಯೇಕ ಕಲ್ಯಾಣ ಮಂಡಳಿ ರಚಿಸಿ ಸಮೀಕ್ಷೆ ಮೂಲಕ ಗುರುತಿನ ಚೀಟಿ ನೀಡಬೇಕು, ವಿಬಿಜಿ, ರಾಮ್ಜಿ ಕಾಯ್ದೆ ಹಿಂಪಡೆಯಬೇಕು ಸೇರಿದಂತೆ ಹಲವು ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಲಾಯಿತು ಅಂತ ಅವರು ಹೇಳಿದರು. ನೂತನ ಸಮಿತಿಯ ಸಭೆ ನಡೆಸಿ ನಿರ್ಣಯಗಳ ಅನುಸಾರ ಬೇಡಿಕೆಗಳನ್ನು ಈಡೇರಿಸುವಂತೆ ಹೋರಾಟ ರೂಪಿಸಿ ಸರ್ಕಾರವನ್ನು ಒತ್ತಾಯಿಸಲಾಗುವುದು ಅಂತ ಹೇಳಿದರು. 231 ಪ್ರತಿನಿಧಿಗಳು ಸೇರಿದರು. 1.5 ಲಕ್ಷ ಸದಸ್ಯರನ್ನ ಹೊಂದಿರತಕ್ಕಂಥ ಸಂಘಟನೆಯನ್ನು ಪ್ರತಿನಿಧಿಸಿ ಸೇರಿದರು. 18 ಸಂಗಾತಿಗಳು ಆ ಸಮ್ಮೇಳನದಲ್ಲಿ ಚರ್ಚೆ ಮಾಡಿ ಕರಡು ವರದಿನೆಲ್ಲ ಚರ್ಚೆ ಮಾಡಿದರು. ಅದಾದಮೇಲೆ 68 ಜನದ ಜಿಲ್ಲಾ ಸಮಿತಿಯನ್ನು ರಚನೆ ಮಾಡಲಾಯಿತು. 21 ಜನರ ಜಿಲ್ಲಾ ಸಮಿತಿ ಪದಾಧಿಕಾರಿಗಳನ್ನು ರಚನೆ ಮಾಡಿ
ಆ ಸಮ್ಮೇಳನದಲ್ಲಿ ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ. ಆ ನಿರ್ಣಯಗಳಲ್ಲಿ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರಿಗೆ ಪ್ರತ್ಯೇಕ ಕಲ್ಯಾಣ ಮಂಡಳಿಯನ್ನು ಕೇಂದ್ರ ಸರ್ಕಾರ ರಚಿಸಬೇಕು. ಅದರ ಜೊತೆಗೆ ಇಂದಿನ ಏನು ಮನ್ರೇಗಾ ಇತ್ತು ಅದನ್ನು ಉಳಿಸಬೇಕು. ಇವತ್ತೇನು VB ಗ್ರಾಮ್ ಜಿ ಬಂದಿದೆಯೋ ಅದು ಕೃಷಿ ಕೂಲಿಕಾರರಿಗೆ ಸರಿಯಾದ ನಿಟ್ಟಿನಲ್ಲಿ ಕೆಲಸ ಕೊಡಲಿಕ್ಕಾಗಲಿ ಅದರಲ್ಲಿ ಕೂಲಿ ಬಟವಾಡೆ ಮಾಡಲಿಕ್ಕಾಗಲಿ ಆಗೋದಿಲ್ಲ ಅಂಥೇಳಿ ನಾವು ಅವತ್ತೇನದು ಜಾರಿ ಆಯಿತು ಅಲ್ಲೆಲ್ಲೂ ವಿರೋಧ ಬರ್ತಾಯಿದ್ದೀವಿ. ಅದನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಉದ್ಯೋಗತೆ ಉಳಿಸ್ಕೋಕ್ಕಾಗಿ ಹೋರಾಟ ರೂಪಿಸಬೇಕು ಅಂಥೇಳಿ ಅದರಲ್ಲಿ ನಿರ್ಣಯವನ್ನು ತಗೊಂಡಿದ್ದೀವಿ. ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಮಕ್ಕಳಿಗೆ ಸರ್ಕಾರಿ ಮತ್ತು ಖಾಸಗಿ ಶಿಕ್ಷಣದಲ್ಲಿ ಅವರ ಉನ್ನತ ಶಿಕ್ಷಣ ಅದು ಮೆಡಿಕಲ್ ಇರಲಿ, IIT ಇರಲಿ, UPS ಇರಲಿ, KPS ಇರಲಿ 15% ಸೀಟ್ಗಳನ್ನು ಉಚಿತವಾಗಿ ನೀಡಬೇಕು. ಕನಿಷ್ಠ ಕೂಲಿ ದಿನಕ್ಕೆ ಇವತ್ತೇನು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾಯಿದೆಯೋ ಆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಗೆ ತಕ್ಕಂತೆ ಕನಿಷ್ಠ ಕೂಲಿಯನ್ನು 1,000 ರೂಪಾಯಿವರೆಗೆ ಕೊಡಬೇಕು, ಸರ್ಕಾರ ಘೋಷಣೆ ಮಾಡಬೇಕು ಅನ್ನುವಂಥದ್ದು. ಅದ್ರ ಜೊತೆಗೆ ಜಿಲ್ಲೆಯಲ್ಲಿ 30 ವರ್ಷಗಳಿಂದ ಸರ್ಕಾರಿ ಭೂಮಿಯಲ್ಲಿ ನೀವೇ ನೋಡಿದಿರಿ ವಾಸ ಇದ್ದಾರೆ. ಸಾಕಷ್ಟು ಜನ ಹೋರಾಟಗಳನ್ನು ಮಾಡ್ತಾಯಿದ್ದಾರೆ ಜಿಲ್ಲೆ ಒಳಗಡೆ. ಇಂದು ಕೂಡ ತಾವು ಮಾಧ್ಯಮ ಮಿತ್ರರಾಗಿ ಹಲವಾರು ಹೋರಾಟಗಳಲ್ಲಿ ವರದಿಯನ್ನು ಮಾಡಿದಿರಿ. ಅವ್ರಿಗೆ ತಕ್ಷಣದಲ್ಲಿ ಭೂಮಿ ಗುರುತಿಸಿ ಅವ್ರಿಗೆ ನಿವೇಶನ ಹಂಚಿಕೆ ಆಗಬೇಕು. ಈಗಾಗಲೇ ಸರ್ಕಾರಿ ಭೂಮಿಯಲ್ಲಿ ವಾಸ ಮಾಡ್ತಾಯಿದ್ದಾರೆ, ಅವ್ರಿಗೆ ಸರಿಯಾಗಿ ಹಕ್ಕುಪತ್ರ ಕೊಡಲಿಕ್ಕೆ ಆಗಲಿಲ್ಲ ಜಿಲ್ಲಾಡಳಿತ. ಅದನ್ನು ಹಕ್ಕುಪತ್ರ ಕೊಡಬೇಕು ಅಂತೇಳಿ ನಾವು ನಿರ್ಣಯ ಕೈಗೊಂಡಿದ್ದೀವಿ. ಈಗಿರುವ ಏನು ಸರ್ಕಾರಿ ಆಸ್ಪತ್ರೆಗಳಿದ್ದಾವೋ ಆ ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸೆ ಸಿಗಬೇಕು. ಆದರೆ ಉಚಿತ ಚಿಕಿತ್ಸೆ ಸಿಗಲಾರ್ದೇ ಖಾಸಗಿ ಆಸ್ಪತ್ರೆಗಳಿಗೆ ಸಾಕಷ್ಟು ಜನ ಅಲ್ಲಿಯ ಡಾಕ್ಟ್ರ್ ಕೊರತೆ, ಅಲ್ಲಿಯ ಪರಿಕರಣಗಳ ಕೊರತೆಯಿಂದ ನಾವು ಜೀವ ಉಳಿಸ್ಕೊಳ್ಳೋಕ್ಕೆ ಹೋಗಿ ಸಾಕಷ್ಟು ಖಾಸಗಿ ಆಸ್ಪತ್ರೆಗಳಿಗೆ ಹೋಗ್ತಾಯಿದ್ದಾರೆ. ಅದು ತಡೀಬೇಕು, 24/7 ಕೆಲಸ ಆಗಬೇಕು ಅನ್ನುವಂಥದ್ದು. ಒಂದು 5,000 LPHC ಸೆಂಟ್ರನ್ನ ತೆರೀಬೇಕು, ಉನ್ನತ ಮಟ್ಟದ ಸೆಂಟ್ರನ್ನ ಅನ್ನುವಂಥದ್ದು. ಇನ್ನು ಮೈಕ್ರೋಫೈನಾನ್ಸ್ ಹಾವಳಿ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿರ್ಬೋದು, ಆದರೆ ಕಿರುಕುಳ ಕೊಡೋದು ಈಗಲೂ ಕೂಡ ದಿನನಿತ್ಯ ಆ ಕಟ್ಟಿಸ್ಕೊಳ್ಳೋಕ್ಕೆ ಬರ್ತಾಯಿದ್ದಾರೆ. ಅದಕ್ಕೆ ಪರ್ಯಾಯವಾಗಿ ನಾವು 2 ಲಕ್ಷ ರೂಪಾಯಿವರೆಗೆ ಬಡ್ಡಿ ರಹಿತ ಸಾಲ ಕೊಡಬೇಕು ಅಂತೇಳಿ ಈ ಸಮ್ಮೇಳನದಲ್ಲಿ ತೀರ್ಮಾನ ಮಾಡಿದ್ದೀವಿ. ಪತ್ರಿಕಾಗೋಷ್ಠಿಯಲ್ಲಿ ಶಿವಮಲ್ಲಯ್ಯ, ಪುಟ್ಟಮಾದೇಗೌಡ, ಶುಭಾವತಿ, ಅರುಣಕುಮಾರ್, ಅಮಾಶಯ್ಯ, ರಾಜು ಇದ್ದರು. ಮದ್ದೂರು ತಾಲೂಕಿನ ಕೊಕ್ಕರಬೆಳ್ಳೂರು ಗ್ರಾಮದ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಒಂದೊಂದು ನಾಮಪತ್ರ ಮತ ಸಲ್ಲಿಕೆಯಾಗಿದ್ದು, ಅಧ್ಯಕ್ಷರಾಗಿ ರಾಜಣ್ಣ, ಉಪಾಧ್ಯಕ್ಷರಾಗಿ ಶ್ರೀಧರ್ ಅವಿರೋಧವಾಗಿ ಆಯ್ಕೆಯಾದರು. 11 ಸ್ಥಾನಗಳನ್ನು ಹೊಂದಿರುವ ಬೆಳ್ಳೂರು ಪ್ರಾಥಮಿಕ ಸಹಕಾರ ಸಂಘದ ಮುಂದಿನ ಅವಧಿಗೆ ನಡೆದ ಚುನಾವಣೆಯಲ್ಲಿ ಸರ್ವ ಸದಸ್ಯರ ಬೆಂಬಲದೊಂದಿಗೆ ಅಧ್ಯಕ್ಷರಾಗಿ ಆಯ್ಕೆಗೊಂಡ ರಾಜಣ್ಣ ಮಾತನಾಡಿ, ಸಂಘದ ಅಭಿವೃದ್ಧಿಗೆ ಶ್ರಮಿಸುವುದರ ಜೊತೆಗೆ ಸರ್ಕಾರದ ಸವಲತ್ತುಗಳನ್ನು ಸಹಕಾರ ಸಂಘದ ವ್ಯಾಪ್ತಿಗೆ ರೈತರಿಗೆ ಪ್ರಾಮಾಣಿಕವಾಗಿ ತಲುಪಿಸ್ತೀವಿ ಅಂತ ಹೇಳಿದರು. ಸಹಕಾರ ಸಂಘ ಸೊಸೈಟಿ ಎಲ್ಲ ಗ್ರಾಮಸ್ಥರು ಎಲ್ಲ ಸದಸ್ಯರಿಂದ ಸಹಿ ಮತದಿಂದ ಅವಿರುದ್ಧವಾಗಿ ಆಯ್ಕೆಯಾಗಿದ್ದೀನಿ. ಏನೋ ಒಳ್ಳೆ ಕೆಲಸ ಮಾಡುವ ಅಂತ ಆಸೆಯಿಂದ. ಈ ಸಂದರ್ಭದಲ್ಲಿ ನೂತನ ಸದಸ್ಯರಾದ ರತ್ನಮ್ಮ, ಜಯಲಕ್ಷ್ಮಮ್ಮ, ರಂಗಸ್ವಾಮಿ, ಕೃಷ್ಣ, ಸಿದ್ದಪ್ಪ, ಬೋರರಾಜು ಸೇರಿದಂತೆ ಮುಖಂಡರು, ಕಾರ್ಯಕರ್ತರು ಹಾಜರಿದ್ದರು. ಮಾದಿಗ ಸಮಾಜದ ಮುಖಂಡರಾದ ಭಾಸ್ಕರ ಪ್ರಸಾದ್ ಮತ್ತು ಅರುಣಕುಮಾರ್ ಅವರು ವಲಯರು, ಬಲಗೈ ಸಮುದಾಯದ ಮಂತ್ರಿಗಳು ಮತ್ತು ನಾಯಕರನ್ನು ನಿಂದಿಸಿ ವೈಯಕ್ತಿಕವಾಗಿ ತೇಜೋವಧೆ ಮಾಡಿ ಮಾತನಾಡುವುದನ್ನು ಕೂಡಲೇ ನಿಲ್ಲಿಸಬೇಕು. ಸಂವಿಧಾನದ ಆಶಯದಂತೆ ಒಳ ಮೀಸಲಾತಿ ಜಾರಿಯಾಗಬೇಕು. ಅಲ್ಲಿವರೆಗೂ ಈ ಹಿಂದಿನಂತೆ ನಡೆದು ಬಂದಿರುವ ಮೀಸಲಾತಿ ರೋಸ್ಟರ್ ಪದ್ಧತಿಯನ್ನು ಅನುಸರಿಸಿ ಮಾದಿಗ ಹಾಗೂ ವಲಯ ಸಮುದಾಯಗಳಿಗೆ ಉದ್ಯೋಗದಲ್ಲಿ ಅವಕಾಶ ಮಾಡಿಕೊಡಬೇಕೆಂದು ಕೇರ್ಪೇಟೆ ಪುರಸಭೆ ಹಿರಿಯ ಸದಸ್ಯ ಪ್ರೇಮ್ಕುಮಾರ್ ಒತ್ತಾಯಿಸಿದರು. ಕೇರ್ಪೇಟೆ ಪಟ್ಟಣದ ಆಡಳಿತ ಕಾರ್ಯಸೌಧದ ಮುಂಭಾಗದಲ್ಲಿ ಛಲವಾದಿ ಮಹಾಸಭಾ ಸೇರಿದಂತೆ ವಲಯ ಸಮುದಾಯದ ಮುಖಂಡರೊಂದಿಗೆ ಬೃಹತ್ ಪ್ರತಿಭಟನೆ ನಡೆಸಿ ಮಾತನಾಡಿದವರು, ವಲಯ ಮಾದಿಗ ಎಂದು ಜಾತಿ ಬೇರೆಯಾಗಿದ್ದರು, ನಾವೆಲ್ಲರೂ ಘೋಷಿತರು, ತುಳಿತಕ್ಕೆ ಒಳಗಾಗಿರುವ ಜನರು ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಒಂದಿರುವುದು, ಪರಸ್ಪರ ಸಹೋದರರಂತೆ ಪ್ರೀತಿ, ವಿಶ್ವಾಸ ಮತ್ತು ಸ್ನೇಹ ಸೌಹಾರ್ದದಿಂದ ಜೀವನ ನಡೆಸುತ್ತಿರುವ ನಮ್ಮಲ್ಲಿಯೇ ಒಡೆದು ಆಳುವ ಮೂಲಕ ಎರಡು ಸಮುದಾಯಗಳ ಜನರ ನಡುವೆ ನ್ಯಾಯಪರವಾದ ಹೋರಾಟವನ್ನು ಅತ್ತಿಕ್ಕೂಡಿದರು. ಈ ಬಗ್ಗೆ ಎರಡು ಸಮುದಾಯಗಳ ಜನರು ಜಾಗೃತಿ ಅವರು ತಿಳಿಸಿದರು. ಯಾರ ವಿರುದ್ಧವಾಗಿ ನಾವು ಮಾಡ್ತಾ ಇಲ್ಲ, ಇದು ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗ್ತಾ ಇದೆ. ಹಾಗಾಗಿ ನಾವು ನಮ್ಮ ಜನಾಂಗಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ. ಯಾಕೆಂತಂದ್ರೆ ಪ್ರವರ್ಗ ಬಿ ಏನಿವತ್ತು ಬಿ ಇದರಲ್ಲಿ ರೋಸ್ಟರ್ ಬಿಂದು ಪ್ರಕಾರ ಹೋದ್ರೆ ನಮಗೆ ಒಬ್ರು ಕೂಡ ಕೆಲಸ ಸಿಗೋಲ್ಲ. ಆ ಒಂದು ಅನ್ಯಾಯನ ಖಂಡಿಸಿ ಯಥಾಸ್ಥಿತಿ ಕಾಪಾಡಬೇಕು ಸರ್ಕಾರ ಆದೇಶ ಇರೋದ್ರಿಂದ ಅದೇ ಯಥಾಸ್ಥಿತಿ ಕಾಪಾಡಬೇಕು ಹೋಗ್ಬೇಕು. ಹಿಂದೆ ಇದ್ದಂಥ ರೋಸ್ಟರ್ ಪದ್ಧತಿಯನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಸರ್ಕಾರ. ಮತ್ತೆ ಇವತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಜಾತಿ ಪ್ರಮಾಣ ಪತ್ರವನ್ನ ತಿದ್ದುಪಡಿ ಮಾಡೋದಕ್ಕೆ ಸರ್ಕಾರ ಆದೇಶ ಇಲ್ಲ ಅಂತ ಯಥಾಸ್ಥಿತಿ ಕಾಪಾಡಿ ಅಂತ ಸಂದರ್ಭ ಹೇಳ್ತಾ, ಭಾಸ್ಕರ್ ಪ್ರಸಾದ್ ಮತ್ತೆ ಅರುಣ್ ಕುಮಾರ್ ಅಂತ ವಕೀಲರು ನಮ್ಮ ಜನಾಂಗದ
ನಾಯಕರಾದಂಥ ಮಾದೇವಪ್ಪರವರು, ಪರಮೇಶ್ವರ್ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ಪ್ರಿಯಾಂಕಾ ಖರ್ಗೆ ಅವರು ಹಾಗೂ ಇನ್ನಿತರ ಲೀಡರ್ಗಳಿಗೆ ತುಂಬ ಕೆಳಮಟ್ಟದ ಪದಗಳನ್ನು ಉಪಯೋಗಿಸಿ ಬೋಗಳನ್ನು ಬೈದು ಇವತ್ತು ಸಾಮಾಜಿಕ ಜಾಲತಾಣ ನೋಡ್ತಾ ಇದ್ದೀವಿ. ದಯಮಾಡಿ ಭಾಸ್ಕರ್ ಪ್ರಸಾದ್ ಅವರೇ, ಅರುಣ್ ಕುಮಾರ್ ಅವರೇ, ತಮ್ಮ ನಾಲ್ಗೆನ ಹಿತ ಇಟ್ಕೊಂಡು ಮಾತಾಡಿ. ನಾವು ಕೂಡ ಬಲ್ಗೆ ಸಮಾಜದವರು ಕಮ್ಮಿ ಏನಿಲ್ಲ, ನಿಮ್ಗೆ ಉತ್ತರ ಕೊಡೋ ರೆಡಿ ಇದ್ದೀವಿ. ಇನ್ನು ಮುಂದೆ ನಿಮ್ಮ ಹಕ್ಕುಗಳನ್ನ ಪ್ರತಿಪಾದನೆ ಮಾಡೋಕ್ಕೆ ನೀವು ತಯಾರಿ ಮಾಡ್ಕೊಳ್ಳಿ. ನೀವು ಅದನ್ನು ಬಿಟ್ಟು ಸುಮ್ಮನೆ ಬಲ್ಗೆ ಸಮಾಜದ ಲೀಡರ್ಗಳನ್ನ ನೀವು ತೇಜೋವಧೆ ಮಾಡೋದಾಗ್ಲಿ, ಚುನಾವಣೆ ಸೋಲಿಸ್ಬಿಟ್ಟು ಅಂತ ಹೇಳೋದಾಗ್ಲಿ, ಇದನ್ನು ಕೈ ಬಿಡಬೇಕು. ನೀವು ಆತ ಹೇಳಿಕೆ ಕೊಟ್ಟರೆ ನಾವು ಕೂಡ ನಮ್ಮಲ್ಲಿ ಕಡ್ಡಕತ್ತಿ ಅಂತ ಯಾರು ಕೂಡ ಕಡ್ಡಕತ್ತಿ ನಡೆಯಿಲ್ಲ. ನಾವು ನಿಮ್ಮ ಜನಾಂಗ ರೆಡಿ ಇದ್ದೀವಿ. ಅದು ಬೇಕಾಗಿಲ್ಲ ನಮಗೆ. ನಾವು ಎಲ್ಲರೂ ಒಂದೊಂದು ಇದರ ಜನ ನಾವು. ನಮಗೆ ದಲಿತ ಮುಖಂಡರಾದ ರಾಜಯ್ಯ, ಸೋಮಸುಂದರ್, ಸಂತೋಷ್ ಕುಮಾರ್, ಛಲವಾದಿ ಮಹಾಸಭಾ ತಾಲೂಕು ಘಟಕದ ಅಧ್ಯಕ್ಷ ನಟರಾಜು, ಮಾಂಬಳ್ಳಿ ಜಯರಾಮ್ ಪ್ರತಿಭಟನೆಯಲ್ಲಿ ಮಾತನಾಡಿ ಗ್ರೇಡ್ 2 ತಹಶೀಲ್ದಾರ್ ರೂಕೇಶ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು.